ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕತೆಗಳು. ಬನ್ನು ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗೌತಮ್ ಅವರು ಸುನೀಲ್ಗೆ ಹೇಳ್ತಾ ಇರ್ತಾರೆ, ನೀನು ಅಂಥ ಒಳ್ಳೆ ಹುಡುಗಿಗೆ ಮೋಸ ಮಾಡಿದೆ ಅಲ್ಲ, ನಿನಗೆ ಮನಸ್ಸಾದರೂ ಹೇಗೆ ಬಂತು? ನೀನು ಆ ಪಾಪಿ ಜೊತೆ ಸೇರಿಕೊಂಡು ಪಾಪಿ ಕೃತ್ಯ ಮಾಡೋಕ್ಕೆ ಹೊರಟಿದೆಯಲ್ಲ, ನೀನು ಮನುಷ್ಯನೇ ಅಲ್ಲ ಅಂತ ಹೇಳಿ ಅವರನ್ನು ಬೈತಾ ಇರ್ತಾರೆ ಮತ್ತು ಹೊಡಿಲಿಕ್ಕೆ ಅಂತ ಹೋಗ್ತಾರೆ. ಆಗ ಪಾರ್ಥ ಅವರು ಅವರನ್ನು ಬಿಡಿಸ್ತಾರೆ. ಆಗ ಪಾರ್ಥ ಅವರು ಗೌತಮ್ಗೆ ಹೇಳ್ತಾರೆ, ಬ್ರೋ, ನೀನು ಈ ರೀತಿಯಾಗಿ ಕೋಪ ಮಾಡಿಕೊಂಡು ಹೊಡೆದ್ರೆ ಯಾವ ಪ್ರಯೋಜನ ಇಲ್ಲ. ಈ ಜಯದೇವ್ಗೆ ಮತ್ತೆ ಸುನಿಲ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಏನಾದರೂ ಪ್ಲಾನ್ ಮಾಡಿ ಬ್ರೋ ಅಂತ ಪಾರ್ಥ ಅವರು ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು, ಇವರು ಬುದ್ಧಿ ಕಲಿಬೇಕು ಅಂದರೆ ನೀನು ಮಲ್ಲಿನ ನಿಜವಾಗ್ಲೂ ಮದುವೆ ಆಗಲೇಬೇಕು, ಮತ್ತು ನೀನು ಮಲ್ಲಿ ಜೊತೆನೇ ನಮ್ಮ ಜೊತೆಯಲ್ಲಿ ಇರಬೇಕು, ಮತ್ತು ಮಲ್ಲಿನ ಯಾವ ರೀತಿಯಾಗಿ ಅವನು ಟಾರ್ಚರ್ ಕೊಡಬೇಕು ಅಂತ ಇದ್ನೋ ನೀನು ಅದೇ ಟಾರ್ಚರು ಆ ಜಯದೇವ್ಗೆ ಕೊಡಬೇಕು. ನೀವಿಬ್ಬರು ಚೆನ್ನಾಗಿರೋದನ್ನು ನೋಡಿ ಆ ಜಯದೇವ್ ಹೊಟ್ಟೆ ಉರ್ಕೊಳ್ಬೇಕು ಅಂತ ಹೇಳಿ ಗೌತಮ್ ಅವರು ಹೇಳ್ತಾರೆ. ನೀವು ಯಾವುದನ್ನು ಸುಳ್ಳು ಮಾಡಲಿಕ್ಕೆ ಹೊರಟಿದ್ರೋ ನಾನು ಅದನ್ನೇ ನಿಜ ಮಾಡ್ತೇನೆ, ನೀನು ಮಲ್ಲಿ ಕುತ್ತಿಗೆಗೆ ತಾಳಿ ಕಟ್ಟಲೇಬೇಕು ಅಂತ ಹೇಳಿ ಗೌತಮ್ ಅವರು ಇಲ್ಲಿ ಹೇಳ್ತಾರೆ. ನೀನು ಆ ಜಯದೇವ್ ಫೋನನ್ನು ರಿಸೀವ್ ಮಾಡು, ಮತ್ತು ಆ ಜಯದೇವ್ ಹೇಗೆ ಹೇಳ್ತಾನೆ ಹಾಗೆ ಮಾಡ್ತಾ ಇದ್ದೇನೆ ಅಂತ ಒಪ್ಕೊ, ಆದರೆ ಅವನಿಗೆ ಹೇಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿದೆ ಅಂತ ಹೇಳಿ ಗೌತಮ್ ಅವರು ಹೇಳ್ತಾರೆ. ಮತ್ತು ಈ ಕಡೆ ಸುನೀಲ್ ಅವರು ಆಯಿತು ಸರ್ ಅಂತ ಹೇಳಿ ಒಪ್ಕೊಳ್ತಾರೆ. ಮತ್ತು ಇಲ್ಲಿ ಎಲ್ಲ ಶಾಸ್ತ್ರಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಅರಿಶಿಣ ಶಾಸ್ತ್ರ ಮಾಡ್ತಿರುವಾಗ ಮಲ್ಲಿಯನ್ನು ಕೂರಿಸಿ ಅರಿಶಿಣ ಶಾಸ್ತ್ರ ಮಾಡ್ತಾ ಇರ್ತಾರೆ. ಆಗ ಈ ಕಡೆ ಅಪ್ಪು ಬಂದು ಕೂಡ, ಚಿಕ್ಕ ನಾನು ಫೋಟೋ ತೆಗಿತೇನೆ, ಮೊಬೈಲನ್ನು ಕೊಡು ಅಂತ ಹೇಳಿ ಇಸ್ಕೊಳ್ತಾರೆ. ಆಗ ಸುನೀಲ್ ಅವರು ಮೊಬೈಲನ್ನು ಕೊಡ್ತಾರೆ. ಆಗ ಇಲ್ಲಿ ಮಲ್ಲಿ ಅವರ ಎಲ್ಲ ರೀತಿಯ ಅರಿಶಿಣ ಶಾಸ್ತ್ರ ಫೋಟೋಗಳನ್ನು ಈ ಕಡೆ ಅಪ್ಪು ಅವರು ತೆಗಿತಾರೆ. ಮತ್ತು ಸುನೀಲ್ ಕೂಡ ಅರಿಶಿಣ ಶಾಸ್ತ್ರ ಮಾಡುವ ಸಮಯದಲ್ಲಿ ಎಲ್ಲ ಫೋಟೋಗಳನ್ನು ಅಪ್ಪು ತೆಗಿತಾ ಇರುವಾಗ ಬಾಸ್ ಅಂತ ಹೇಳಿ ಜಯದೇವ್ ಫೋಟೋ ಬರ್ತಾ ಇರುತ್ತೆ. ಆಗ ಅಪ್ಪು ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ಇವರು ನಮ್ಮ ಅಪ್ಪಗೆ ಮತ್ತು ಮಮ್ಮಿಗೆ ಟಾರ್ಚರ್ ಕೊಟ್ಟವರಲ್ಲ, ಇವ್ರ ಫೋಟೋ ಯಾಕೆ ಇವ್ರ ಹತ್ರ ಈ ರೀತಿಯಾಗಿ ಬಾಸ್ ಅಂತ ಹೇಳಿ ಸೇವ್ ಮಾಡ್ಕೊಂಡಿದ್ದಾರೆ, ಇವ್ರು ಯಾಕೆ ಇವರಿಗೆ ಫೋನ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ಡೌಟ್ ಬರುತ್ತೆ. ಇವರು ಫೋನ್ ಮಾಡ್ತಾ ಇದ್ದಾರೆ ಅಂದರೆ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಅಪ್ಪು. ಆಗ ಸುನಿಲ್ ಅವರು ತಕ್ಷಣ ಬಂದು ಆ ಫೋನನ್ನು ತೆಗೆದುಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಅಪ್ಪು ಈ ವಿಷಯನ ಮಮ್ಮಿಗೆ ತಿಳಿಸ್ಬೇಕು ಅಂತ ಹೇಳಿ ಹೋಗ್ತಾ ಇರುವಾಗ ಮಿಂಚು ಕೂಡ ಅಲ್ಲಿಗೆ ಬರ್ತಾರೆ. ಏನಾಯಿತು ಅಪ್ಪು, ಯಾಕೆ ಟೆನ್ಷನ್ ಇದೆಯಾ ಅಂತ ಇಲ್ಲಿ ಮಿಂಚು ಕೇಳ್ತಾರೆ. ಆಗ ಅಪ್ಪು ಅವರು ಕೂಡ ಹೇಳ್ತಾರೆ, ಮಿಂಚು ಏನಾಯಿತು ಗೊತ್ತಾ, ನಾನು ಚಿಕ್ಕ ಮೊಬೈಲು ಫೋಟೋ ತೆಗಿಬೇಕು ಅಂತ ಇಸ್ಕೊಂಡೆ, ಆಗ ಬಾಸ್ ಅಂತೇಳಿ ಜಯದೇವ್ ಅಂಕಲ್ ಫೋಟೋ ಬರ್ತಾ ಇತ್ತು, ಅವರು ನನ್ನನ್ನು ಕಿಡ್ನಾಪ್ ಮಾಡಿದ್ರಲ್ಲ ಅವ್ರ ಫೋಟೋ ಬರ್ತಾ ಇತ್ತು, ಮತ್ತು ಪಪ್ಪ ಕೂಡ ಅವ್ರ ಮನೆಗೆ ಹೋಗಿ ವಾರ್ನಿಂಗ್ ಕೊಟ್ಟು ಬಂದಿದ್ದೆಲ್ಲ ಅವರು ನಮಗೆ ಎಷ್ಟೆಲ್ಲ ಪ್ರಾಬ್ಲಮ್ ಮಾಡಿದ್ದಾರೆ, ಆದರೆ ಚಿಕ್ಕ ಮೊಬೈಲಲ್ಲಿ ಯಾಕೆ ಅವ್ರ ಫೋಟೋ ಬಾಸ್ ಅಂತ ಸೇವ್ ಆಗಿದೆ, ಮತ್ತು ಅವ್ರು ಯಾಕೆ ಇವ್ರಿಗೆ ಫೋನ್ ಮಾಡ್ತಾ ಇದ್ದಾರೆ, ಇದರಿಂದ ಏನೋ ಪ್ರಾಬ್ಲಮ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ ಮಿಂಚು ಅಂತ ಇಲ್ಲಿ ಹೇಳ್ತಾರೆ. ಆಗ ಮಿಂಚುನು ಕೂಡ, ಬಾ ವಿಷಯನ ಮಮ್ಮಿಗೆ ಹೇಳೋಣ, ಮಮ್ಮಿನೇ ಎಲ್ಲ ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಮಮ್ಮಿ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಭೂಮಿಕಾ ಅವರು ಕೂಡ ಎಲ್ಲ ರೀತಿಯ ಶಾಸ್ತ್ರದಲ್ಲಿ ಅವರು ತುಂಬಾ ಬ್ಯುಸಿಯಾಗಿರ್ತಾರೆ. ಆಗ ಮಮ್ಮಿ ನಿನಗೆ ಒಂದು ವಿಷಯ ಹೇಳಬೇಕು, ಬಾ ಬಾ ಅಂತ ಹೇಳಿ ಕರ್ಕೊಂಬರ್ತಾರೆ. ಆಗ ನನಗೆ ಸ್ವಲ್ಪ ಕೆಲಸ ಇದೆ ಮಕ್ಕಳ, ನೀವು ಹೋಗಿ ಆ ಕಡೆ ಆಟ ಆಡ್ಕೊಳ್ಳಿ ಅಂತ ಹೇಳಿದ್ರು ಮಕ್ಕಳು ಬಿಡೋದಿಲ್ಲ. ಮಮ್ಮಿ ನಿನಗೆ ಒಂದು ವಿಷಯ ಹೇಳಬೇಕು ಬಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ, ಏನು ವಿಷಯ, ಏನು ತಲೆ ಹೋಗುವಂಥ ವಿಷಯನ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಪ್ಪು ಕೂಡ ಇಲ್ಲಿ ಹೇಳ್ತಾರೆ, ನೀವು ಚಿಕ್ಕ ಮೊಬೈಲ್ನ ತಗೊಂಡು ಚೆಕ್ ಮಾಡಿ, ಅವರ ಮೊಬೈಲಲ್ಲಿ ಜಯದೇವ್ ಅಂಕಲ್ ಫೋಟೋ ಬಾಸ್ ಅಂತ ಹೇಳಿ ಫೋನ್ ಬರ್ತಾ ಇತ್ತು, ಅದಕ್ಕೆ ನಮಗೆ ತುಂಬಾ ಡೌಟ್ ಬಂತು, ನಿಮ್ಮ ಹತ್ರ ಹೇಳೋಣ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಮಮ್ಮಿ ಇದೇನಾದರೂ ಪ್ರಾಬ್ಲಮ್ ಇರ್ಬೋದಾ, ನೀವು ಆದಷ್ಟು ಬೇಗ ಚಿಕ್ಕ ಮೊಬೈಲ್ನ ಇಸ್ಕೊಂಡು ಚೆಕ್ ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ, ನೀನೇಗೆ ನೋಡಿದೆ ಅವ್ರ ಮೊಬೈಲಲ್ಲಿ ಫೋನ್ ಬರೋದನ್ನು, ನಾನು ಇಲ್ಲಿ ಫೋಟೋ ಇಸ್ಕೊಳ್ಳುವಾಗ ಅವರ ಪದೇ ಪದೇ ಅವ್ರ ಮೊಬೈಲಿಗೆ ಬಾಸ್ ಅಂತೇಳಿ ಫೋನ್ ಬರ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಆಯಿತು, ನೀವು ಆಟ ಆಡ್ಕೊಳ್ಳಿ ಹೋಗಿ, ನಾನು ಇದನ್ನು ನೋಡ್ಕೊಳ್ತೇನೆ ಅಂತ ಹೇಳಿ ಅಲ್ಲಿಂದ ಭೂಮಿಕಾ ಅವರು ಮಕ್ಕಳನ್ನು ಕಳಿಸ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ ಗೌತಮ್ ಹತ್ರ ಹೋಗಿ ಈ ರೀತಿಯಾಗಿ ಬಾಸ್ ಅಂತ ಹೇಳಿ ಫೋನ್ ಬರ್ತಿದ್ದನ್ನು ಅಪ್ಪು ನೋಡಿದ್ದಾನೆ ಅಂತ ಹೇಳಿ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ನೀವೇನಾದರೂ ವಿಷಯ ಇದ್ದರೆ ನನ್ನಿಂದ ಮುಚ್ಚಿಡ್ತಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಇಲ್ಲಿ ಗೌತಮ್ ಅವರು ಕೂಡ ಎಲ್ಲ ವಿಷಯನ ಅವರಿಗೆ ಹೇಳ್ತಾರೆ. ಆಗ ಈಗ ನಾನು ಈ ಮದುವೆ ಆಗಲಿಕ್ಕೆ ಬಿಡೋದಿಲ್ಲ, ಈಗ ಮಲ್ಲಿ ಜೀವನ ಕೂಡ ಹಾಳು ಮಾಡಲಿಕ್ಕೆ ಇವನ ರೀತಿಯಲ್ಲಿ ಆ ಜಯದೇವ್ ಕುತಂತ್ರ ಮಾಡ್ತಾ ಇದ್ದಾನೆ, ಯಾವುದೇ
ಕಾರಣಕ್ಕೂ ಮಲ್ಲಿ ಜೀವನ ಹಾಳಾಗಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ನೀನು ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗೋ ಅಗತ್ಯ ಇಲ್ಲ. ಸುನಿಲ್ಗೆ ನಾವೆಲ್ಲವನ್ನು ಹೇಳಿ ಒಪ್ಪಿಸಿದ್ದೇವೆ. ಯಾವುದೇ ಕಾರಣಕ್ಕೂ ಅವನು ಇನ್ನು ಮೇಲೆ ಜಯದೇವ್ ಕಡೆ ಹೋಗೋದಿಲ್ಲ ಅಂತ ಹೇಳಿದ್ದಾನೆ. ಮತ್ತೆ ಮಲ್ಲಿಯನ್ನು ಮದುವೆ ಆಗಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಕೂಡ ಹೇಳಿದ್ದಾನೆ. ನೀನು ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗೋ ಅಗತ್ಯ ಇಲ್ಲ ಅಂತ ಹೇಳಿ ಗೌತಮ್ ಅವರು ಇಲ್ಲಿ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ ಅಲ್ಲ ಗೌತಮ್ ಅವರೇ, ಮುಂದೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಏನು ಪ್ರಾಬ್ಲಮ್ ಆಗಲಿಕ್ಕೆ ನಾನು ಬಿಡೋದಿಲ್ಲ, ನೀವು ಆರಾಮಾಗಿರಿ ಅಂತ ಹೇಳಿ ಗೌತಮ್ ಅವರು ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ ಸರಿ ಆಯ್ತು ಅಂತ ಹೇಳಿ ಒಪ್ಕೊಳ್ತಾರೆ. ಮತ್ತೆ ಗೌತಮ್ ಅವರು ಈ ವಿಚಾರನ ಯಾರಿಗೂ ಕೂಡ ತಿಳಿಸ್ಬೇಡಿ ಅಂತ ಹೇಳಿ ಭೂಮಿಕಾ ಅವರಿಗೆ ಹೇಳ್ತಾರೆ. ಆಗ ಆಯ್ತು ಅಂತ ಹೇಳಿ ಒಪ್ಕೊಂಡು ಅಲ್ಲಿಂದ ಭೂಮಿಕಾ ಅವರು ಹೋಗ್ತಾರೆ. ಮತ್ತೆ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಕೂಡ ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅಂತ ಹೇಳಿ ಪ್ಲ್ಯಾನನ್ನು ಮಾಡ್ತಾ ಇರ್ತಾರೆ. ಆಗ ಇಲ್ಲಿ ಜಯದೇವ್ ಅವರು ಫೋನ್ ಮಾಡಿ ಇಲ್ಲಿ ಸುನಿಲ್ನನ್ನು ಕರ್ಕೊಂಬರ್ಲಿಕ್ಕೆ ಹೋಗಬೇಕು ಅಂತ ಹೇಳಿ ರೌಡಿಗಳನ್ನೆಲ್ಲ ಅಲ್ಲಿಗೆ ಕಳಿಸ್ತಾರೆ. ಮತ್ತು ಇಲ್ಲಿ ಲಕ್ಷ್ಮೀಕಾಂತನ್ನು ನೋಡ್ಕೊಳ್ಳಿಕ್ಕೆ ಇಬ್ಬರು ರೌಡಿಗಳು ಕೂಡ ಇರ್ತಾರೆ. ಅವರು ಚೆನ್ನಾಗಿ ಕುಡಿದು ಮಲಗಿರ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು ಇದೇ ಒಳ್ಳೆಯ ಸಮಯ, ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಆ ಮಲ್ಲಿ ಜೀವನನ ಉಳಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ. ತಪ್ಪಿಸ್ಕೊಂಡು ಬರ್ತಿರುವಷ್ಟರಲ್ಲಿ ಇಲ್ಲಿ ಮಲ್ಲಿ ಮದುವೆ ಕೂಡ ಆಗಿ ಹೋಗುತ್ತೆ. ಆಗ ಲಕ್ಷ್ಮೀಕಾಂತ್ ಅವರನ್ನು ನೋಡಿ ಆನಂದಪ್ಪ ಎಂಥ ಕೆಲಸ ಆಯಿತು, ಈ ಸುನೀಲು ಜಯದೇವ್ ಕಳಿಸಿರೋನು, ಆ ಜಯದೇವ್ ಕುತಂತ್ರ ಮಾಡಿ ಏನೇನೋ ಪ್ಲ್ಯಾನ್ ಮಾಡಿದ್ದಾನೆ, ನೀವು ಈ ಮದುವೆನ ನಿಲ್ಲಿಸಬೇಕು ಅಂತ ಹೇಳಿ ನಾನು ಬಂದರೆ ನೀವು ಈ ಮದುವೆನ ಮಾಡಿಬಿಟ್ಟಿದ್ದೀರಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಆನಂದ್ ಅವರು ಏನಾಯಿತು ಅಂಕಲ್, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ. ಹೌದು ಆನಂದಪ್ಪ, ಈ ಸುನೀಲನ್ನು ಜಯದೇವು ಪ್ಲ್ಯಾನ್ ಮಾಡಿ ಕಳಿಸಿದ್ದಾನೆ. ಮಲ್ಲಿ ಜೀವನದಲ್ಲಿ ಮತ್ತೆ ಅವಳು ನೊಂದು ಬೆಂದು ಇರಬೇಕು ಅಂತ ಹೇಳಿ ಅವನು ಪ್ಲ್ಯಾನ್ ಮಾಡಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಂಕಲ್ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಇದನ್ನು ಕೇಳಿ, ಬಾವವರೇ ನೀವು ಯಾವುದೇ ಟೆನ್ಷನ್ನು ಆಗೋ ಅವಶ್ಯಕತೆ ಇಲ್ಲ, ನಾವು ಇದನ್ನೆಲ್ಲ ಸರಿ ಮಾಡಿದ್ದೇವೆ, ನೀವು ಆರಾಮಾಗಿರಿ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ನೀವು ಯಾಕೆ ಮದುವೆಗೆ ಬರಲಿಲ್ಲ ಅಂತ ಇಲ್ಲಿ ಕೇಳ್ತಾರೆ. ಆಗ ಆ ಕಿರಾತಕ ಜಯದೇವ್ ಇದ್ದಾನಲ್ಲ, ನನ್ನನ್ನು ನಾನು ಈಗ ಫೋನ್ ಮಾಡ್ತಿರೋದನ್ನು ನೋಡಿ ಅವನು ನೀನು ಅವ್ರ ಕಡೆ ಇದ್ದೀಯಾ ಅಂತ ಹೇಳಿ ನನ್ನನ್ನು ಕೂಡು ಹಾಕಿದ್ದ. ನಾನು ಆ ರೌಡಿಗಳಿಂದ ತಪ್ಪಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತು ಆಯಿತು, ಇಲ್ಲಾಂದರೆ ಈ ವಿಷಯನೆಲ್ಲ ನಾನು ಆಗಲೇ ತಿಳಿಸ್ತಾ ಇದ್ದೆ, ನೀವು ಯಾರೂ ಕೂಡ ಫೋನ್ ಎತ್ತಲಿಲ್ಲ, ಮತ್ತು ನನಗೆ ತುಂಬಾ ಟೆನ್ಷನ್ ಆಯಿತು ಅಂತ ಇಲ್ಲಿ ಹೇಳ್ತಾರೆ. ಆಗ ಇಲ್ಲಿ ಗೌತಮ್ ಅವರು ಎಲ್ಲ ಸರಿಯಾಗಿದೆ, ನೀವೇನು ಟೆನ್ಷನ್ ಆಗೋ ಅಗತ್ಯ ಇಲ್ಲ, ಆ ಜಯದೇವ್ಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು, ಮತ್ತು ಈ ಸುನಿಲಿಂದನೇ ಅವನಿಗೆ ತಿರುಗುಬಾಣವಾಗಿ ನಾನು ಬಿಡ್ತೇನೆ, ಇವನನ್ನು ಇಟ್ಕೊಂಡು ಅವನು ಎಷ್ಟೆಲ್ಲ ಕೆಲಸ ಮಾಡಿದ್ನಲ್ಲ, ಆದರೆ ಇವನ ಮೂಲಕನೇ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೇನೆ, ನೀವೇನು ಚಿಂತೆ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಲಕ್ಷ್ಮೀಕಾಂತ್ ಅವರು ಅಳಿಮಯ್ಯ, ಜಯದೇವ್ಗೆ ಸರಿಯಾಗಿ ನೀನು ಬುದ್ಧಿ ಕಲಿಸ್ಲೇಬೇಕು, ಸ್ವಂತ ಮಾವ ಅಂತ ಕೂಡ ನೋಡದೆ ಅವನು ನನಗೆ ಯಾವ ರೀತಿ ಟಾರ್ಚರ್ ಕೊಟ್ಟು ನನ್ನನ್ನೇ ಮುಗಿಸ್ಬೇಕು ಅಂತ ಇದ್ದ, ಅವನನ್ನು ಮಾತ್ರ ಸುಮ್ಮನೆ ಬಿಡಬೇಡ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಅವನನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಜಯದೇವ್ ಅವರು ಫೋನ್ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಮದುವೆ ಆಯಿತು ಅಂತ ಹೇಳಿ ಮತ್ತು ಲಕ್ಷ್ಮೀಕಾಂತ್ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಜಯದೇವ್ ಅವರಿಗೆ ತುಂಬಾ ಟೆನ್ಷನ್ ಆಗುತ್ತೆ, ಯಾಕೆ ಈ ರೀತಿ ಎಲ್ಲ ಆಯಿತು. ಈ ಕಡೆ ಜಯದೇವ್ ಅವರು ರೌಡಿಗಳಿಗೆ ಬೈತಾ ಇರ್ತಾರೆ, ನೀವು ಅವನು ಹೋಗೋಕ್ಕೆ ಹೇಗೆ ಬಿಟ್ರಿ, ನೀವು ಚೆನ್ನಾಗಿ ಕಂಠಪೂರ್ತಿ ಕುಡಿದು ಮಲಗಿಬಿಟ್ರ, ನಿಮ್ಮನ್ನು ಕಟ್ಕೊಂಡ್ರೆ ಇದೇ ಗತಿ ಅಂತ ಇಲ್ಲಿ ಬೈತಾ ಇರ್ತಾರೆ. ಮತ್ತು ಸುನಿಲ್ ಅವನು ಕೂಡ ಯಾಕೆ ಅವನು ಮದುವೆ ಆಗಬಾರ್ದು, ಅಲ್ಲಿಂದ ಹೋಗಬೇಕು ಅಂದರೆ ಅವನೇ ಯಾಕೆ ಮದುವೆ ಆದ, ಈ ವಿಷಯ ಎಲ್ಲ ಗೌತಮ್ಗೆ ಗೊತ್ತಾಯ್ತಾ ಅಂತ ಇಲ್ಲಿ ಜಯದೇವ್ ಅವರು ಕೂಡ ಥಿಂಕ್ ಮಾಡ್ತಾ ಇರ್ತಾರೆ. ಮತ್ತು ಗೌತಮ್ ಅವರು ಕೂಡ ಜಯದೇವ್ಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಗೌತಮ್ ಜಯದೇವ್ ಹತ್ರ ಬರ್ತಾ ಇರ್ತಾರೆ. ಮತ್ತು ಇಲ್ಲಿ ಜಯದೇವ್ ಅವರು ಕೂಡ ಎದುರ್ಕೊಂಡು ಇರ್ತಾರೆ ಅಂತಾನೆ ಹೇಳ್ಬೋದು. ಜಯದೇವ್ಗೆ ಗೌತಮ್ ಅವರು ಯಾವ ರೀತಿಯಾಗಿ ಬುದ್ಧಿ ಕಲಿಸ್ತಾರೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.